ಇಡೀ ರಾಜ್ಯದಲ್ಲಿರುವಂಥ ಸಮಸ್ಯೆ ಜಗಜ್ಜಾಹಿರ. ನಾವು ಶಬ್ದ ಮಾಲಿನ್ಯದ ಬಗ್ಗೆ ನಿರಂತರವಾಗಿ ಸಾಕಷ್ಟು ಸಮಯದಿಂದ ಹೇಳ್ತಾನೆ ಇದ್ದೀವಿ ಮಾನ್ಯ ಸಚಿವರೇ. ಅದರೊಳಗೂ ಎಸ್ಪೆಷಲಿ ನಾನು ಉದ್ದವಾಗಿ ಭಾಷಣ ಮಾಡೋದಿಲ್ಲ ಮಾನ್ಯ ಸಚಿವರೇ. ನೀವೇ ಹೇಳಿರೋ ಹಂಗೆ ಬೆಳಿಗ್ಗೆ 6ರಿಂದ ರಾತ್ರಿ 10ರ ತನಕ ಯಾವುದೇ ಶಬ್ದ ಮಾಲಿನ್ಯ ಆಗದೇ ಇರೋ ರೀತಿಯಲ್ಲಿ ಇರಬೇಕು ಅಂತ ಇದೆ. ಮಾನ್ಯ ಸಭಾಪತಿಗಳೇ, ನನ್ನ ಮನೆ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದರೆ 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾನು ಮಲ್ಗಕ್ಕೆ ಹೋದರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂಥ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರೋವಂಥ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಹೇಳಿ ಮುಗಿತು. ನೀವು ನಮಗೆ DJ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು DJ ಎಲ್ಲ ಕ್ಯಾನ್ಸಲ್. ಯಾರು DJ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು. ಸನ್ಮಾನ್ಯ ಸಭಾಪತಿಗಳೇ, ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂಥದ್ದು ಎಲ್ಲರ ಗಮನದಲ್ಲಿದೆ.